ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ? ಇವತ್ತು ಒಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಇಷ್ಟು ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಅಂದ್ಕೊತಿದ್ದೀರಾ? ಸ್ವಲ್ಪ ಬ್ಯುಸಿ ಮತ್ತು ವ್ಲಾಗ್ ಮಾಡೋಕ್ಕೆ ಏನು ಅಷ್ಟೊಂದು ಮೂಡಿರಲಿಲ್ಲ, ಟೈಮೇ ಇರಲಿಲ್ಲ. ಆದರೆ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ. ಅದಕ್ಕೆ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಇವತ್ತಿಂದ ಹೊಸ ವ್ಲಾಗ್ ಹಾಕ್ತಾಯಿದ್ದೀನಿ. ಇವತ್ತು ನಾವು ನಮ್ಮ ಮನೆ ದೇವರು ಕೋಟೆ ಬೆಟ್ಟ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಪೂಜೆ ಮಾಡಿಸ್ಕೊಂಬರೋಣ, ತುಂಬ ದಿವಸ ಆಯ್ತಲ್ಲ ಹೋಗಿ. ಕಾರ್ ಬೇರೆ ಆಕ್ಸಿಡೆಂಟ್ ಆಗಿತ್ತು. ಸೊ ಆಕ್ಸಿಡೆಂಟಾಗಿ ಕಾರ್ಗೆ ಪೂಜೆ ಮಾಡಿಸ್ಬೇರೆ ಆಗಲಿಲ್ಲ. ಸೊ ಅದಕ್ಕೆ ಒಂದು ಸತಿ ಪೂಜೆ ಮಾಡಿಸ್ಕೊಂಡು ಪಾಪುಗೆ ಯಂತ್ರ ಹಾಕ್ಸ್ಕೊಂಬರೋಣ ಅಂತ ಹೊರಟಿದ್ವಿ. ತುಂಬ ಅವಳಿಗೆ ಒಂಥರ ಜ್ವರ, ಬೆಚ್ಚಬೀಳೋದು ಅದೆಲ್ಲ ಜಾಸ್ತಿ ಆಗಿತ್ತು ಒಂದು 2 ದಿವಸದಿಂದ. ಸೊ ಅದಕ್ಕೆ ಇವಾಗ ಹೊರಟಿದ್ವಿ ದೇವಸ್ಥಾನ. ನಾವೀಗ ನೆಲಮಂಗಲ ರೀಚ್ ಆಗಿದ್ದೀವಿ. ಸೊ ನಮ್ಮ ಆಂಟಿನೂ ಕರ್ಕೊಂಡ್ವಿ. ಅವರು ಬರ್ತೀನಿ ಅಂತ ಹೇಳಿದ್ರು. ಅವರು ಮತ್ತು ಅವ್ರ ಮಗಳು ಹರ್ಷಿತಾ ಅಂತ. ಸೊ ಅವರಿಬ್ಬರು, ನಾವು 4 ಜನ, ಅಂದರೆ ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ಪಾಪು, ನಾನು, ನಮ್ಮ ಹಸ್ಬೆಂಡು, ಇಷ್ಟು ಜನ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ರೋಡಲ್ಲಿ ಏನೋ ಒಂಥರ ಇಷ್ಟು ಹೊಗೆ ಇವತ್ತೇ ಕಾಣಿಸಿದ್ದು, ಅಷ್ಟೊಂದು ಹೊಗೆ. ನಾವೇನೋ ಸುಮ್ಮನೆ ಏನೋ ಹೊಗೆ ಹೋಗ್ತಾ ಇರಬೇಕು ಅಂತ ನಾವು ಸುಮ್ಮನೆ ಆದ್ರಿ. ಯಾವುದೋ ಫ್ಯಾಕ್ಟ್ರಿಲಿ ಏನೋ ಹೊಗೆ ಹೋಗ್ತಿದೆ, ನೋಡಿದ್ರೆ ಅದು ಫ್ಯಾಕ್ಟ್ರಿ ಫುಲ್ಲು ಹತ್ಕೊಂಡು ಉರಿತಾ ಇದೆ. ಅಂದರೆ ಇದು ಮಾಕ್ಲಿ ಹತ್ರ ಹಿಮಾಲಯ ಫ್ಯಾಕ್ಟ್ರಿ ಹಿಂದೆ ಒಂದು ಯಾವುದೋ ಪರ್ಫ್ಯೂಮ್ ಫ್ಯಾಕ್ಟ್ರಿ ಇದೆ ಅಂತೆ. ಸೊ ಅಲ್ಲಿ ಫುಲ್ಲು ಹೊಗೆ ಹತ್ಕೊಂಡ್ಬಿಟ್ಟಿದ್ದಂತೆ. ಅದು ಅಂದರೆ ಬೆಂಕಿ ಹತ್ಕೊಂಡಿತ್ತು. ನನ್ನ ಪಾಪುಗೆ ಫುಲ್ಲು ನಿದ್ದೆ. ಇವಳೆ ಹರ್ಷಿತಾ, ಅವಳಿಗೆ ನಿದ್ದೆ ಬರ್ತಾಯಿದೆ. ಹಣ್ಣು ಕೊಟ್ಟರೆ ತಿನ್ನಲ್ಲ ಅಂತ, ಸ್ನಾನ ಬೇರೆ ಮಾಡಿಲ್ಲ, ಅಲ್ಲೇ ಹೋಗಿ ಸ್ನಾನ ಮಾಡ್ಸೋಣ ಅಂತ ಫುಲ್ಲು ಒಂಥರ ನಿದ್ದೆಯಲ್ಲಿ ಮಂಪಲ್ಲಿದ್ದಾಳೆ. ಇವಾಗ ನೋಡಿ ಇನ್ನೂ ಸ್ವಲ್ಪ ಹತ್ರ ಹೋಗಿ ಕಾಣಿಸ್ತೈತೆ, ಆದರೂ ಅಷ್ಟೊಂದು ಕಾಣಿಸ್ತಿಲ್ಲ. ಇದು ಅಲ್ಲಿ ಎಲ್ಲೋಡಿ ಇಲ್ಲಿ ಎಲ್ಲ ಜನ ಆಚೆ ಅವರು ನೋಡಿ, ಇಲ್ಲಿ ಒಳಗೆ ಹಚ್ಕೊಂಡಿರೋದು ನೋಡಿ, ಇಲ್ಲಿ ಇದು ಒಳಗೆ ಹಚ್ಕೊಂಡಿರೋದು ನೋಡಿ. ನಿಂಗೆ ಯಾಕದು ಏನಂದ್ರೆ ನಮ್ಮ ಪಾಪು ಮಾತಾಡೋದೇ ಒಂದು ಚಂದ. ಸೊ ಇವಾಗ ನಾವು ಯಡಿಯೂರು ಬಂದ್ವಿ. ಅಂದರೆ ಹೂವು, ಹಣ್ಣು, ಕಾಯಿ ಎಲ್ಲ ತೊಗೊಳೋಣ ಅಂತ ದೇವಸ್ಥಾನಕ್ಕೆ ತೊಗೊಂಡು ಹಂಗೆ ಊಟ ಬೇರೆ ಮಾಡಿದ. ಸೊ ಊಟ ಮಾಡಿಕೊಂಡು ಹಂಗೆ ಸ್ನಾನ ಗಿನೆಲ್ಲ ಮಾಡಿಕೊಂಡು. ಗೌರಂಟೆ ನಿಮ್ಗೆ ಯಾರು ಫೋಟೋ ಹೊಡ್ಸ್ಕೊಬೇಕಾ? ಇವರು ಒಂದು ಕಾಮಿಡಿ ಆ್ಯಕ್ಟ್ರು. ನಾವು ಒಲೆ ಊಟ, ಯಡಿಯೂರಲ್ಲಿ ಒಂದು ಒಲೆ ಊಟ ಹೋಟ್ಲು ಫೇಮಸ್ ಇದೆ, ಅಲ್ಲಿ ಬಂದಿದ್ದರು. ಅವ್ರ ಹತ್ರ ಫೋಟೋ ಡೀಟೇಲ್ ಹೊಡ್ಸ್ಕೊಂಡು ಹೊರಟ್ವಿ ನಾವು. ಆಮೇಲೆ ಬಂದ್ರಿ ನಮ್ಮ ಆಂಟಿ, ಇನ್ನೊಬ್ರು ಅಂಟಿದ್ದಾರೆ, ಅವ್ರು ಟ್ವಿನ್ಸ್ ಮಕ್ಕಳು, ಅವ್ರ ಅತ್ತೆ ಮನೆಗೆ ಬಂದ್ರಿ. ಸ್ವಲ್ಪ ಕಾರೆಲ್ಲ ವಾಶ್ ಮಾಡ್ಕೊಳೋಣ, ಹಂಗೆ ಸ್ನಾನ ಗಿನ ಮಾಡಿಸ್ಬೇಕಲ್ಲ ಪಾಪುಗೆಲ್ಲ. ಸೊ ಹಂಗೆ ಮಾಡ್ಕೊಂಡು ಓಡೋಣ ಅಂತ ಇವರಿಬ್ಬರು ಅವ್ರು ಇಬ್ಬರು. ಪಾಪ ಸುಮ್ಮನಿರೋ. ಆ್ಯಕ್ಚುಲಿ ಇದು ಬಂದು ನಮ್ಮ ಅಂಕಲು ಇವಾಗ ಮೆಣಸಿನ್ಕಾಯಿ ಗಿಡ ನೆಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಬೆಳೆ ಬೆಳಿಬೇಕು ಅಂತ ಮೆಣಸಿನ್ಕಾಯ್ದು. ಇದು ಆ್ಯಕ್ಚುಲಿ ನರ್ಸರಿ ಕೊಟ್ಬಿಟ್ಟು, ಬೀಜಗಳನ್ನೆಲ್ಲ ನರ್ಸರಿ ಕೊಟ್ಬಿಟ್ಟು ಈ ಥರ ಸಸಿ ಮಾಡಿಕೊಡ್ತಾರೆ. ಚಿಕ್ಕದಾಗಿ ಸಸಿ ಬೆಳೆಸ್ಕೊಡ್ತಾರೆ. ಅದನ್ನ ತಂದು ಇವರು ನೆಡೋದು. ಈ ಥರ ನೆಟ್ಬಿಟ್ಟು, ಅಂದರೆ ಜಾಗ ಇರ್ತಲ್ಲ ಇವ್ರ ಜಾಗದಲ್ಲಿ ಬಂದು ತಂದು ನೆಟ್ಬಿಟ್ಟು ಅದಕ್ಕೆ ಗೊಬ್ಬರ ಅದು ಇದು ಏನು ನೀರಾವರಿ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಅವ್ರಿಗೆ ಗೊತ್ತಿರ್ತಲ್ವ, ಇವ್ರು ಫಸ್ಟಿಂದನೂ ರೈತರಲ್ವ,
ಫಸ್ಟು ಇವರು ಕಲ್ಲಂಗಡಿ ಹಣ್ಣೆಲ್ಲ ಬೆಳೆಸಿದ್ರು. ಸೊ ಇವಾಗ ಮೆಣಸಿನ್ಕಾಯಿಗೆ ತುಂಬ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿ ಬೆಳೆಸ್ತಾ ಇದ್ದಾರೆ. ಇವಾಗ ಬಂದು ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ. ಇವ್ರ ಜಾಗ ಇದೆ. ಸೊ ಇವ್ರ ಜಾಗದಲ್ಲಿ ಈ ಥರ ನೋಡಿ, ಈ ಥರ ಸಸಿಗಳನ್ನೆಲ್ಲ ನೆಟ್ಕೊಂಡು ಹೋಗಿದ್ದಾರೆ. ಹಂಗೆ ಪೈಪೆಲ್ಲ ನೀರೆಲ್ಲ ಬೇಕಲ್ಲ, ಸೊ ಅದಕ್ಕೆ ಪೈಪೆಲ್ಲ ನೀಟಾಗಿ ಕರೆಕ್ಟ್ ಕನೆಕ್ಷನ್ ಕೊಟ್ಟು ಒಂದು 500 ಹಾಕಿದ್ದಾರೆ ಅಂತ ಗಿಡಗಳು. ಅದರಲ್ಲಿ ಒಂದು ಸ್ವಲ್ಪ ಗಿಡಗಳು ನೀರಿಲ್ಲದೆ ಒಂದು 15-20 ಸಸಿ ಒಣಗೋಗಿದ್ದಾವೆ. ನೋಡಿ ಈ ಕಡೆ ಕಾಣಿಸ್ತಿದೆ, ನೋಡಿ ಈ ಕಡೆ ಎಲ್ಲ ಸಸಿ ಎಲ್ಲ ಒಣಗೋಗಿದ್ದಾವೆ. ಇದೊಂದು ಫಲ ಬೆಳೆಯೋಕ್ಕೆ ಅಂದರೆ ಈ ಮೆಣಸಿನ್ಕಾಯಿ ಬೆಳೆಯೋಕ್ಕೆ 1-2 ತಿಂಗಳಾದ್ರು ಬೇಕಂತೆ, ಮಿನಿಮಮ್ 2-2 ತಿಂಗಳು ಮಿನಿಮಮ್ ಬೇಕೇ ಬೇಕಂತೆ. ಸೊ ಇವರು ಆರ್ಗ್ಯಾನಿಕ್ ಯೂಸ್ ಮಾಡ್ತಾರೆ, ಅಂದರೆ ಇದು ಗೊಬ್ಬರ ಎಲ್ಲ ಆರ್ಗ್ಯಾನಿಕ್ಕಾಗಿ ಯೂಸ್ ಮಾಡೋದು. ನೋಡಿ ಇಲ್ಲಿ ನೀರಾವರಿ ಪೈಪೆಲ್ಲ ಕರೆಕ್ಟಾಗಿ ಫಿಕ್ಸಿಂಗ್ ಮಾಡಿಬಿಟ್ಟು 2 ಅವರ್ ಒಂದೊಂದು ಇದಕ್ಕೆ ಲೈನ್ಗೆ ಬಿಡ್ತಾರೆ. ಅಂದರೆ ಈ ಒಂದಿಷ್ಟು ಲೈನಲ್ಲಿ ಒಂದು 5 ಇದಿರುತ್ತೆ ಅಂದ್ಕೊಳ್ಳಿ, ಸಸಿ 5 ಸಸಿ ಲೈನ್ ಇಟ್ಟಿರ್ತಾರೆ ಅಂದ್ಕೊಳ್ಳಿ. ಅದಕ್ಕೆ 1-2 ಅವರು, ಆ ಕಡೆ 1-2 ಅವರು, ಆ ಕಡೆ 1-2 ಅವರು. ಆವಾಗ ಅಂದರೆ ನೀರು ಕರೆಕ್ಟಾಗಿ ಎಷ್ಟೆಷ್ಟು ಅವರ್ ತೊಗೊಳುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ತೋರಿಸ್ತಾ ಇದೆ ನೋಡಿ ಅಂಕಲ್ ನಮಗೆ. ಫಸ್ಟು ಕಲ್ಲಂಗಡಿ ಹಣ್ಣು ಅಂದರೆ ಅವ್ರಿಗೆ ಲಾಸ್ ಆಯ್ತಂತೆ ಕಲ್ಲಂಗಡಿ ಹಣ್ಣು ಅಲ್ಲಿ. ಸೊ ಅದಕ್ಕೆ ಒಂದು 2-3 ವರ್ಷ ಬಿಟ್ಟು ಇವಾಗ ಮೆಣಸಿನ್ಕಾಯಿ ಗಿಡ ನೆಟ್ಟಿದ್ದಾರೆ ನೋಡಿ ಸಸಿಗಳಿಗೆ. ಒಂಥರ ನೋಡ್ಕೊತಾ ಇರಬೇಕು. ಒಂದು ಅವತ್ತೇನೋ ಬೆಂಗಳೂರು ಬಂದಾಗ ನೀರಾವರಿ ಕರೆಕ್ಟಾಗಿ ಬಿಟ್ಟಿರಲಿಲ್ಲ. ಸೊ ಅದಕ್ಕೆ ಒಂದು 10-15 ಸಸಿಗಳು 2 ತಿಂಗಳು ಕರೆಕ್ಟಾಗಿ ಬೇಕಾಗಿದ್ದಾವೆ. ಇವಾಗ ಸಣ್ಣ ಹಾಕಿದಾರಲ್ಲ, ಇದಿನ್ನೂ ಬೆಳೆದು ಒಂದು ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಅವರು ಇನ್ನೂ ಅಂದಾಜು ಗೊತ್ತಿಲ್ಲ. ಇದನ್ನು ಬೆಳೆದ ಮೇಲೆ ನಾನು ನಿಮ್ಗೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಬೆಳೆದಿದೆ ಇದು, ಇನ್ನು ಎಷ್ಟು ತಿಂಗಳು ಬೇಕಾಯಿತು, ಕರೆಕ್ಟಾಗಿ ಎಷ್ಟು ತಿಂಗಳು ಬೇಕಾಯಿತು ಅಂತ ತೋರಿಸ್ತೀನಿ. $50,000 ಖರ್ಚಾಗಿದೆ. ಫೋಟೋ ವಿಡಿಯೋ ಒಂದು ಕಡೆಯಿಂದ ಫೋಟೋನು ಹಂಗೆ ಬರಂಗೆ ಮಾಡಿಬಿಡು, ವಿಡಿಯೋ ಹಾಕು. ಇದು ಶೂಗೂ ಬಟ್ಟೆಗೂ ಮ್ಯಾಚ್ ಆಯ್ತಿಲ್ಲ ಸ್ವಾಮಿ, ಮ್ಯಾಚ್ ಆಗಲ್ಲ ಅವ್ನಿಗೆ. ಏನೂ ಆಗಲ್ಲ, ಅವನು ಈ ಥರ ಸಣ್ಣ ಕಡ್ಡಿ ಹಾಕವ. ನೀನು ಮಾತಾಡ್ಬೇಡ, ಬಾಯ್ ಮುಚ್ಚು. ಈಗ ಅದಕ್ಕೆ ಹೋಗ್ಬೇಕಾದ್ರೆ ಗೊತ್ತ ವಿಷಯ ಅಪ್ಪಿ ಜಾನಿ ಇದು ನಿಮ್ಮಪ್ಪನ ಗಾಡಿ ಬಂದು ಕೂತ್ಕೊಂಡಿದ್ದೆ ಚಿಕ್ಕ ಹುಡುಗ, ಚಿಕ್ಕ ಹುಡುಗ ಬರಲಿ. ಇದು ಅವ್ರ ಮನೆ, ಅವ್ರ ಅಜ್ಜಿ ಮನೆ. ಚಿಕ್ಕ ಹುಡುಗ ನೋಡಿ ಏನು ನೋಡ್ತಾನೆ. ಬಾಯಿ ಚಿಕ್ಕ ಹುಡುಗ ಬರಲಿ. ವಿಡಿಯೋ ಮಾಡ್ತೀಯಾ? ವಿಡಿಯೋ ವಿಡಿಯೋ ಮಾಡೋದಾ? ನೀನು ವಿಡಿಯೋ ಮಾಡಲಾ? ನೋಡಿ, ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಕಾಫಿ ಎಲ್ಲ ಕುಟ್ಕೊಂಡು ಇವಾಗ ಬಂದ್ವಿ ನಾವು ದೇವಸ್ಥಾನಕ್ಕೆ. 6:30 ಆಯಿತು ದೇವಸ್ಥಾನಕ್ಕೆ ಬರೋಷ್ಟು. ನಾವು ಹೂವೆಲ್ಲ ತೊಗೊಂಡಿದ್ದೀನಿ, ಹಣ್ಣುಕಾಯಿ ತೊಗೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಪೂಜೆ ಮಾಡ್ಸೋಣ ಬನ್ನಿ. ಲ್ಯಾಪ್ಟಾಪ್ ಇದೆಲ್ಲ ತರೋಣ.
ಹತ್ತಲ್ಲ ಇಲ್ಲೋಡಪ್ಪ ಇದು ಹತ್ತಲ್ಲ ಸ್ವಾಮಿ ಕಣದು ಹತ್ತಲ್ಲ ಏಯ್ ಬರ ಇಲ್ಲಿ ಇಲ್ಲೇ ಬರ ಇಲ್ಲಿ ಬರ ಪೂಜೆ ಆಯಿತು. ನೀವು ಇವಾಗ ಗಂಟೆ ಹೊಡೆಯೋಕ್ಕೆ ಸಾಹಸ ಪಡ್ತಾ ಇದ್ದಾರೆ. ನಮ್ಮ ಪಾಪನ ಎತ್ಕೊಂಡು 3 ಜನ ಗಂಟೆ ಹೊಡೆಯೋಕೆ ಆಗ್ತಿಲ್ಲ. ಇವ್ರು ಬೇಡಿಕೆ ಈಡೇರಲಿ ಅಂತ ಗಂಟೆ ಹೊಡಿಸ್ತಾ ಇದ್ದಾರೆ. ಯಾರು ಗಂಟೆ ಹೊಡೆಯೋಕೆ ಆಗ್ತಾಯಿಲ್ಲ. ಅದು ಹೈಟ್ ತುಂಬ ಹೈಟ್ ಐತೆ. ನಮ್ಮ ಪಾಪು ಹೊಡಿ ಅಂತ ಹೇಳಿದ್ರೆ ಹೊಡಿತಾನೇ ಇಲ್ಲ. ಯಾರ ಕೈಲೂ ಆಗ್ತಾಯಿಲ್ಲ ಗಂಟೆ. ಅದು ದಾರ ಕಿತ್ತಾಕ್ಬಿಟ್ಟಿದ್ದಾರೆ. ಅಂದರೆ ಗಂಟೆ ಕಟ್ಟಿರ್ತಾರಲ್ಲ ದಾರ, ಅದನ್ನ ಕಿತ್ತಾಕ್ಬಿಟ್ಟವ್ರೆ. ನಮ್ಮ ಪಾಪುನ ಹಚ್ಬಿಟ್ಟು ಆಗ್ತಾಯಿಲ್ಲ ಕೈಲಿ. ಇವಾಗ ಫಸ್ಟ್ ಮಗ ಹಚ್ತವ್ರೆ. ಅವನು ಅಲ್ಲೋಡು ಅಲ್ಲಿ ಚಿಕ್ಕವನ್ನ ಅದೇ ಮಾಡಿದೆ. ಇವಾಗ ಒಂದು ಸೆಕೆಂಡ್ ಮಗನೂ ಹಚ್ತವ್ರೆ. ಅವನು ಇಲ್ಲ, ಅವನು ಹತ್ತಾ ಇಲ್ಲ. ಅಳ್ತವನು ಅವನು ಬೆದ್ಕೊಂಡು. ಇಲ್ಲಿ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಎಂಡೆ ಕಡೆ ಬಂದ್ವಿ. ಪಾಲ್ಕೇರಮ್ಮ ದೇವಿ ಅಂತ ಇದು. ಇಲ್ಲಿ 6 ಗಂಟೆ ದೇವಸ್ಥಾನ ಕ್ಲೋಸು. ಸೊ ನಮ್ಮದು ಲೇಟಾಗಿ ಹೋಯ್ತಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಸೊ ಅದಕ್ಕೆ ಇಲ್ಲೇ ನಾವೇ ಪೂಜೆ ಮಾಡಿಕೊಂಡು ಕರ್ಪೂರ ಎಲ್ಲ ಬೆಳಗಿ ನಾವು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟ್ವಿ. ನಮ್ಮ ಆಂಟಿ ಮನೆಯವ್ರಿಗೆ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಮಕ್ಕಳೆಲ್ಲ ಊಟ ಮಾಡಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೊರಟ್ವಿ. ನಾವು 10 ಗಂಟೆ ಆಗಿತ್ತು ಬೆಂಗಳೂರು ಹೊರಟಲ್ಲಿ. ಅಲ್ಲಿಂದ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಸೀದಾ ನಾವು ಮನೆ ಬರೋಷ್ಟರಲ್ಲಿ 1 ಗಂಟೆ ಆಯಿತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವ್ಲಾಗ್.